ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಅರುಣ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತು ವರ್ಷದಲ್ಲೇ ಅತ್ಯಂತ ಪವಿತ್ರ ಮತ್ತು ಆಧ್ಯಾತ್ಮಿಕ ಶಕ್ತಿ ತುಂಬಿರೋ ಅಂಥ ದಿನ. ಆ್ಯಕ್ಚುಲಿ ಗುರು ಅನ್ನೋ ಪದದಲ್ಲಿ ಗು ಅಂದರೆ ಕತ್ಲೆ, ರು ಅಂದರೆ ಅದನ್ನು ಓಡಿಸೋ ಅಂಥ ಬೆಳಕು. ಅಂದರೆ ನಮಗೆ ಜ್ಞಾನದ ಬೆಳಕು ತೋರಿಸಿದಂಥ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸೋ ಅಂಥ ದಿನ. ಅದು ನಮ್ಮ ತಂದೆ ತಾಯಿಯಾದರೂ ಆಗಿರಲಿ ಅಥವಾ ಟೀಚರ್ಸ್ ಆಗಿರಲಿ, ಹಿರಿಯರಾಗಿರಲಿ, ಅಷ್ಟೇ ಯಾಕೆ ಜೀವನದಲ್ಲಿ ನಮಗೆ ಒಳ್ಳೆ ಪಾಠ ಕಲಿಸಿರೋ ಅಂಥ ಒಂದು ಪುಟ್ಟು ಮಗು ಆದರೂ ಆಗಿರಲಿ ಅಥವಾ ಪ್ರತಿಯೊಂದು ಅನುಭವ ಆದರೂ ಆಗಿರಲಿ, ಎಲ್ಲದನ್ನೂ ನಂಬಿಸ್ಬೇಕು ಅನ್ನೋವಂಥ ದಿನ ಇದು. ಗುರು ಪೌರ್ಣಮಿ ದಿನ ನಾವು ಮಾಡಬೇಕಾಗಿರುವಂಥ ಸಣ್ಣ ವಿಚಾರಗಳು ಯಾವುದು ಮತ್ತು ಅದನ್ನು ಮಾಡೋದ್ರಿಂದ ನಮಗೆ ಏನು ಉಪಯೋಗ ಅನ್ನೋದ್ರನ್ನ ಈ ವ್ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಪ್ರತಿ ಹುಣ್ಣಿಮೆಗೆ ನಾವು ಮಾಡ್ಬೋದಾಗಿರುವಂಥ ಸಿಂಪಲ್ ಮ್ಯಾನಿಫೆಸ್ಟೇಷನ್ ಸ್ಟೆಪ್ಗಳು ಯಾವುದು ಮತ್ತು ಅದರಿಂದ ಆಗುವಂಥ ಉಪಯೋಗಗಳೇನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇವತ್ತು ನನ್ನ ದಿನ ಬೆಳಗ್ಗೆ 4 ಗಂಟೆಗೇ ಶುರು ಆಗೋಯ್ತು. ಯಾಕೆ ಅಂದರೆ ನಿನ್ನೆ ಮಂಗಳವಾರ ಆಗಿದ್ದರಿಂದ ಕಳಶದ ಕಾಯಿ ತೆಗಿಯೋ ಆಗಿರಲಿಲ್ಲ. ಸೊ ಅದರಿಂದ ದೇವ್ರ ಸಾಮಾನು ಕೂಡ ತೊಳ್ಕೊಂಡಿರಲಿಲ್ಲ. ದೇವ್ರ ಪೂಜೆ ಸಾಮಾನು ತೊಳೆದ್ರೇ ಏನೋ ಒಂಥರ ಸಂತೋಷ. ಇನ್ನು ನೀವು ಸುಮಾರು ಜನ ನನ್ನನ್ನು ಕೇಳ್ತಾ ಇರ್ತೀರಾ, ಯೂಟ್ಯೂಬ್ ಆಗಿರಲಿ, ಇನ್ಸ್ಟಾಗ್ರಾಮ್ ಆಗಿರಲಿ ಅಥವಾ ಫೇಸ್ಬುಕ್ಕಲ್ಲಾದರೂ ಕಳಶದ ಕಾಯಿನ ಎಷ್ಟು ದಿನಕ್ಕೆ ಒಂದ್ಸತಿ ತೆಗೆದು ಕ್ಲೀನ್ ಮಾಡ್ತೀರಾ ಮತ್ತು ಅದಾದಮೇಲೆ ಏನು ಮಾಡ್ತೀರಾ ಕಾಯಿನ ಅಂತ ಎಲ್ಲ ಡೀಟೇಲಾಗಿ ಹೇಳಿ ಅಂತ ಕೇಳಿದ್ದೀರಾ. ಕಳಶದ ಕಾಯಿನ ನಾನು ಎವ್ರಿ 15 ಡೇಸ್ ಒನ್ಸ್, ಅಂದರೆ ಪೌರ್ಣಮಿಗೆ ಒಂದ್ಸತಿ ಮತ್ತು ಅಮಾವಾಸ್ಯೆಗೆ ಒಂದ್ಸತಿ ಮಾತ್ರನೇ ಬದಲಾಯಿಸ್ತೀನಿ. ಇನ್ನು ಈ ಕಾಯಿನ ನಾವು ಯಾವುದಾದ್ರೂ ಸಿಹಿ ಪದಾರ್ಥನ ಮಾಡೋದಕ್ಕೆ ಬಳಸ್ಕೊಳ್ತೀವಿ ಅಥವಾ ಅಡುಗೆಗೆ ಕೂಡ ಬಳಸ್ಕೋಬೋದು. ಕಳಶದ ಕಾಯಿ ತೆಗೆದ್ಮೇಲೆ ಅದರಲ್ಲಿರೋವಂಥ ನೀರಿದೆಯಲ್ಲ, ಅದನ್ನು ಮನೆಗೆ ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಂಡು ಆ ನೀರನ್ನ ತಗೊಂಡೋಗಿ ತುಳಸಿ ಗಿಡಕ್ಕೆ ಅಥವಾ ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಹಾಕಬೇಕು. ನಡೆಯೋವಂಥ ಜಾಗದಲ್ಲಿ ಹಾಕಬಾರ್ದು. ಮತ್ತು ಕಳಶದಲ್ಲಿ ಹಾಕಿರ್ತೀವಲ್ವ ಅಕ್ಷತೆ ಕಾಳು, ಅದನ್ನು ಕೂಡ ಗಿಡದ ಬುಡಕ್ಕೆ ಹಾಕಬೇಕು. ಕಳಶದ ಒಳಗಡೆ ಏನನ್ನು ಹಾಕ್ತೀನಿ ಅಂತ ಕೂಡ ಸುಮಾರು ಜನ ಕೇಳಿದ್ರಿ. ಕಳಶದ ಒಳಗಡೆ ಸ್ವಚ್ಛವಾಗಿರುವಂಥ ನೀರನ್ನ ಹಾಕೋಬೇಕು. ನಿಮ್ಮ ಹತ್ರ ಅನುಕೂಲಕ್ಕೆ ತಕ್ಕಂಗೆ ಬೆಳ್ಳಿ, ಚಿನ್ನ ಅಥವಾ ತಾಮ್ರದ ನಾಣ್ಯ ಕೂಡ ಹಾಕ್ಕೋಬೋದು. ಮತ್ತು ಅರಿಶಿಣದ ಕೊಂಬು ಮತ್ತು ಮಂಗಳಕರವಾಗಿರುವಂಥ ಅಡಿಕೆ, ಏಲಕ್ಕಿ ಮತ್ತು ಲವಂಗ ಹಾಕಬೇಕು. ಸ್ವಲ್ಪ ಪಚ್ಚಕರ್ಪೂರ ಹಾಕಬೇಕು, ಅದು ತುಂಬಾ ಪರಿಮಳವಾಗಿರುತ್ತೆ. ಮತ್ತು ಅರಿಶಿನ ಬೆರೆಸಿರೋವಂಥ ಅಕ್ಕಿ, ಅಕ್ಷತೆ ಕಾಳು ಸ್ವಲ್ಪ, ಮತ್ತು ಸ್ವಲ್ಪ ಗಂಧದ ಪುಡಿ, ಅರಿಶಿನ ಮತ್ತು ಕುಂಕುಮ ಹಾಕಬೇಕು. ನಿಮಗೆ ಇಷ್ಟ ಇದ್ದರೆ ನವಧಾನ್ಯ ಕೂಡ ಹಾಕ್ಕೊಳ್ಬೋದು. ಇನ್ನು ಇದೆಲ್ಲದನ್ನು ಕಳಶದ ಒಳಗಡೆ ಹಾಕ್ಕೊಂಡ್ಮೇಲೆ ಕಳಶಕ್ಕೆ 5 ಮಾವಿನೆಲೆ ಅಥವಾ ವಿಳ್ಳೆದೆಲೆನ ಇಟ್ಕೋಬೋದು. ಕಳಶದ ಕತ್ತಿನ ಸುತ್ತನೂ ಮಾವಿಲೆನೆ ಇಟ್ಬಿಟ್ಟು ಸರ್ಕಲ್ ಟೈಪಲ್ಲಿ, ಸೊ ಅದ್ರ ಮಧ್ಯದಲ್ಲಿ ನಾವು ತೆಂಗಿನಕಾಯಿನ ಇಡಬೇಕಾಗತ್ತೆ. ತೆಂಗಿನಕಾಯಿ ಜುಟ್ಟು ಮೇಲಿರೋ ಥರ ಮತ್ತು ಎಲೆಗಳ ಮಧ್ಯೆ ತೆಂಗಿನಕಾಯಿನ ಇಡಬೇಕು. ಇದು ಶಿವ ಮತ್ತು ಲಕ್ಷ್ಮಿಯ ಸಂಕೇತವಾಗಿರುತ್ತೆ. ನೀವು ಕಳಶನ ಚೊಂಬಲ್ಲಿ ಅಥವಾ ಬಿಂದಿಗೆಯಲ್ಲಿಟ್ಟಿದ್ರೆ ಅದಕ್ಕೂ ಅರಿಶಿನ ಕುಂಕುಮ ಇಟ್ಕೋಬೇಕು. ಮತ್ತು ಎಲೆ ತೆಂಗಿನಕಾಯಿಗೂ ಕೂಡ ಅರಿಶಿನ ಕುಂಕುಮ ಬೊಟ್ಟಿಡಬೇಕು. ಸುಮಾರು ಜನಕ್ಕೆ ಇರೋ ಅಂಥ ಡೌಟ್ ಏನು ಅಂತ ಹೇಳಿದ್ರೆ, ನಾವು ಕಳಶನ ಬರೀ ಬೆಳ್ಳಿ ಪಾತ್ರೆಯಲ್ಲಿ ಮಾತ್ರನೇ ಇಡಬೇಕಾ ಅಥವಾ ತಾಮ್ರ ಹಿತ್ತಾಳೆ ಇಡ್ಬೋದಾ ಅಂತ. ತಾಮ್ರ, ಹಿತ್ತಾಳೆ, ಬೆಳ್ಳಿ ಅಥವಾ ಪಂಚಲೋಹದಲ್ಲಿ ಮಾಡಿರುವಂಥ ಬಿಂದಿಗೆಗಳನ್ನ ಬಳಸ್ಕೊಂಡು ನೀವು ಕಳಶ ಇಡೋದು ಅತ್ಯಂತ ಶ್ರೇಷ್ಠ. ಒಡೆದೋಗಿರೋ ಅಂಥದ್ದು ಯಾವುದನ್ನು ಯೂಸ್ ಮಾಡಬೇಡಿ, ಅಂದರೆ ಬಿರುಕು ಬಿಟ್ಟಿದ್ರೆ ಅದನ್ನು ಬಳಸೋಕ್ಕೆ ಹೋಗಬೇಡಿ. ಕಳಶ ಸ್ಥಾಪನೆ ಮಾಡೋವಾಗ ಕಳಶಕ್ಕೆ ನೀರು ತುಂಬಿಸೋವಾಗ ಮನಸ್ಸಲ್ಲಿ ಓಂ ಶ್ರೀಂ ಲಕ್ಷ್ಮೀಯೇ ನಮಃ ಅಥವಾ ಗಾಯತ್ರಿ ಮಂತ್ರನ ಜಪಿಸ್ಕೊಂಡು ಕಳಶನ ಸ್ಥಾಪನೆ ಮಾಡೋದು ತುಂಬಾ ಶ್ರೇಷ್ಠ. ಇನ್ನು ಕಳಶದ ಮಹತ್ವ ಏನು ಅಂತ ಹೇಳಿದ್ರೆ, ಇದರಲ್ಲಿರುವಂಥ ಪವಿತ್ರವಾಗಿರುವಂಥ ಗಂಗಾಜಲ ಜೀವ ಪ್ರಾಣದ ಸಂಕೇತ ಮತ್ತು ಬ್ರಹ್ಮಾಂಡದ ಪವಿತ್ರತೆಯ ಸಂಕೇತ ಆಗಿರುತ್ತೆ. ಇದರಲ್ಲಿ ನಾವು ಹಾಕಿರುವಂಥ ಕಾಯಿನು, ಯಾವುದೇ ರೀತಿಯಾಗಿರುವಂಥ ನಾಣ್ಯ ಲಕ್ಷ್ಮೀದೇವಿ ಸಂಕೇತ ಮತ್ತು ಐಶ್ವರ್ಯ ಮತ್ತು ಆರ್ಥಿಕ ಸ್ಥಿರತೆನ ನಮಗೆ ತರುತ್ತೆ ಅನ್ನೋ ಒಂದು ನಂಬಿಕೆ. ಇನ್ನು ಒಣಗಿರುವಂಥ ಅರಿಶಿನ ಕೊಂಬು ಯಾಕೆ ಹಾಕ್ತೀವಿ ಅಂತ ಹೇಳಿದ್ರೆ, ಮಂಗಳಕರವಾಗಿ ಮತ್ತು ಸೌಭಾಗ್ಯ ಮತ್ತು ಆರೋಗ್ಯದ ಸಂಕೇತನ ಇದು ಕೊಡುತ್ತೆ. ಅಡಿಕೆ ನಮಗೆ ಬರೋ ಅಂಥ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡುವಂಥ ಗಣಪತಿಯ ಸಂಕೇತ.
ಯಾವುದೇ ಪೂಜೆ ವಿಘ್ನ ಇಲ್ಲದೆ ನೆರವೇರೋದಕ್ಕೆ ಗಣಪತಿ ಆಶೀರ್ವಾದ ಬೇಕೇ ಬೇಕು. ಇನ್ನು ಏಲಕ್ಕಿ ಮತ್ತು ಲವಂಗ ನ್ಯಾಚುರಲಿನೇ ನೀರಿಗೆ ಒಂದು ಸುಗಂಧನ ಕೊಡುತ್ತೆ, ಮನೇಲಿ ಒಂದು ಮಧುರವಾಗಿರುವಂಥ ವಾತಾವರಣ ತಂದುಬಿಡುತ್ತೆ. ಪಚ್ಚೆ ಕರ್ಪೂರ ಅಂತೂ ಡೆಫಿನೆಟ್ಲಿ ನೀವು ಟಚ್ ಮಾಡಿ ಸ್ಮೆಲ್ ಮಾಡಿದಾಗಲೇ ಗೊತ್ತಾಗುತ್ತೆ, ಒಂಥರ ಏನೋ ಪಾಸಿಟಿವ್ ವೈಬ್ಸು ಮತ್ತು ಟೆಂಪಲ್ ಥರ ಫೀಲ್ ಆಗುತ್ತೆ. ಮನೇಲಿರುವಂಥ ನೆಗೆಟಿವ್ ಎನರ್ಜಿನ ಓಡಿಸಿ ಆ ದೈವಿಕವಾಗಿರುವಂಥ ಶಕ್ತಿನ ಆಕರ್ಷಣೆ ಮಾಡೋದಕ್ಕೋಸ್ಕರ ಪಚ್ಚೆ ಕರ್ಪೂರ ಹೆಲ್ಪ್ ಮಾಡುತ್ತೆ. ನಾರ್ಮಲ್ ಕರ್ಪೂರಕ್ಕೂ ಪಚ್ಚೆ ಕರ್ಪೂರಕ್ಕೂ ತುಂಬ ವ್ಯತ್ಯಾಸ ಇದೆ. ಗಂಧಿಗೆ ಅಂಗಡೀಲಿ ನೀವು ಪಚ್ಚೆ ಕರ್ಪೂರ ಅಂತ ಕೇಳಿದ್ರೇ ಕೊಡ್ತಾರೆ, ಸೊ ಅದನ್ನು ಯೂಸ್ ಮಾಡೋದು ಮರಿಬೇಡಿ. ನಮ್ಮ ಬೆಳವಣಿಗೆ ನಿರಂತರವಾಗಿರಬೇಕು ಮತ್ತು ಧಾನ್ಯ ಸಮೃದ್ಧಿ ಮತ್ತು ಅಭಿವೃದ್ಧಿ ಸಂಕೇತವಾಗಿ ಅಕ್ಷತೆನ ಹಾಕ್ತೀವಿ. ಪವಿತ್ರತೆ ಮತ್ತು ಮಂಗಳಕರವಾಗಿರುವಂಥ ವಾತಾವರಣ ಇರಬೇಕು ಅಂತ ಹೇಳಿ ಗಂಧ ಮತ್ತು ಅರಿಶಿನ ಕುಂಕುಮನ ಹಾಕ್ತೀವಿ. ನವಗ್ರಹಗಳ ಶಾಂತಿ ಆಗಲಿ ಮತ್ತು ಎಲ್ಲ ದಿಕ್ಕುಗಳಿಂದನೂ ನಮಗೆ ಬರೀ ಶುಭನೇ ಆಗಲಿ ಅಂತ ಹೇಳಿ ನವಧಾನ್ಯಗಳನ್ನ ಹಾಕ್ತೀವಿ. ಸೊ ಮನೆಯಲ್ಲಿ ಧನ ಧಾನ್ಯ ನೆಮ್ಮದಿ ಮತ್ತು ಸಮೃದ್ಧಿ ಹೆಚ್ಚಾಗೋಕ್ಕೋಸ್ಕರ ಪೂಜೆಯ ಕಲಶದೊಳಗಡೆ ಇಡಬೇಕಾಗಿರುವಂಥ ಮುಖ್ಯವಾಗಿರುವಂಥ ವಸ್ತುಗಳು ಇದು, ಮತ್ತು ಅದ್ರ ಮಹತ್ವ ಕೂಡ ತುಂಬಾ ಹೆಚ್ಚಾಗಿದೆ. ನೋಡಿದ್ರಲ್ಲ, ಇನ್ನೊಂದು ಸತಿ ನೀವೇನಾದರೂ ಕಲಶನ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರೆ, ಅಂದರೆ ನಿಮ್ಮ ಫ್ಯಾಮಿಲಿಯಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೀರಾ ಅಂದರೆ ಡೆಫಿನೆಟ್ಲಿ ನೀವು ಕೂಡ ಫಾಲೋ ಮಾಡಿ. ಒಂಥರ ಪ್ಲೆಸೆಂಟ್ ವೈಬ್ಸ್ ಕೊಡುತ್ತೆ. ಮನೇಲಿ ಕಲಶ ಇಡೋದ್ರಿಂದ ಏನೋ ಒಂಥರ ಪಾಸಿಟಿವ್ ಫೀಲ್ ಕೊಡುತ್ತೆ. ಎಲ್ಲ ಅಮಾವಾಸ್ಯೆ ಮತ್ತು ಪೌರ್ಣಮಿ ಹಿಂದಿನ ದಿನ ಮನೇನ ಸ್ವಚ್ಛ ಮಾಡಿಕೊಂಡು ಮತ್ತು ದೇವ್ರ ಪೂಜೆ ಸಾಮಾನು ಇದೆಯಲ್ಲ ಅದೆಲ್ಲದನ್ನು ಸ್ವಚ್ಛ ಮಾಡಿಕೊಂಡು ಪೌರ್ಣಮಿ ದಿನ ಮತ್ತು ಅಮಾವಾಸ್ಯೆ ದಿನ ಹೊಸದಾಗಿ ಬತ್ತಿ ಎಲ್ಲ ಹಾಕಿ ಪೂಜೆ ಮಾಡೋವಾಗ ಏನೋ ಒಂಥರ ತುಂಬಾ ಪಾಸಿಟಿವ್ ಫೀಲ್ ಕೊಡುತ್ತೆ. ಇನ್ನು ಇದು ಒಂದು ಡಿಸಿಪ್ಲಿನ್ನ ಕೂಡ ನಮಗೆ ಕಲಿಸ್ಕೊಡುತ್ತೆ ಅನ್ನೋದು ನನ್ನ ಭಾವನೆ. ಯಾಕೆ ಅಂತ ಹೇಳಿದ್ರೆ ದಿನಗಳನ್ನ ಪ್ರಾಪರಾಗಿ ನಾವು ಕೌಂಟ್ ಮಾಡಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಬಟ್ ಅದೇ ಅಮಾವಾಸ್ಯೆ ಮತ್ತು ಪೌರ್ಣಮಿ ಅಂತ ಹೇಳಿದ್ರೆ ಆಟೋಮೆಟಿಕಲಿ 15 ಡೇಸ್ ಗ್ಯಾಪ್ ಇರುತ್ತೆ ಅಲ್ವಾ. ಸೊ ಇದನ್ನು ನಾವು ಯಾವಾಗಲೂ ಫಾಲೋ ಮಾಡ್ತಾ ಬರ್ತಿರ್ತೀವಿ. ಸೊ ಆಗ ನಮಗೆ ಆಟೋಮೆಟಿಕಲಿ ಅಮಾವಾಸ್ಯೆ ಪೌರ್ಣಮಿ ಬಂತು ಅಂತ ಹೇಳಿದ್ರೆ ಇಂದಿನ ದಿನ ಈ ರೀತಿ ಮಾಡ್ಕೋಬೇಕು ಅಂತ ಒಂದು ರಿಮೈಂಡರ್ ನಮಗೆ ಬಂದುಬಿಡುತ್ತೆ. ಸೊ ಆ ಕಲ್ಚರ್ನ ನಾವೇ ಫಾಲೋ ಮಾಡ್ಕೊಂಡು ಬಂದರೆ ಯಾರೂ ನಮಗೆ ನೆನಪು ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಮನೆಯೂ ಸ್ವಚ್ಛವಾಗಿರುತ್ತೆ ಮತ್ತು ಮನಸ್ಸು ಕೂಡ ಪಾಸಿಟಿವ್ ಆಗಿ ಫೀಲ್ ಮಾಡುತ್ತೆ. ನಮ್ಮ ಹಿರಿಯರು ಮಾಡಿರೋ ಅಂಥ ಪ್ರತಿಯೊಂದು ಸಣ್ಣ ಪುಟ್ಟ ಸಂಪ್ರದಾಯಗಳಲ್ಲಿ ಏನೋ ಒಂದು ಬೆನಿಫಿಟ್ ಇದ್ದೇ ಇದೆ. ಸೊ ಇದೆಲ್ಲನೂ ಒಂದು ಡಿಸಿಪ್ಲಿನ್ಗೆ ಮೂಲ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬ ಹೆಣ್ಣಿನ ಕೋರಿಕೆ ಏನು ಅಂತ ಹೇಳಿದ್ರೆ ತನ್ನ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ, ಆಯುಷ್ಯ ಎಲ್ಲನೂ ಸದಾ ನೆಲೆಸಿರಬೇಕು. ತನ್ನ ಗಂಡನ ಕೆಲಸದಲ್ಲಿ ಅಭಿವೃದ್ಧಿ ಮತ್ತು ಯಶಸ್ಸು ಯಾವುದೇ ಅಡೆತಡೆ ಇಲ್ಲದೆ ತಮ್ಮ ಜೀವನದಲ್ಲಿ ಲಕ್ಷ್ಮೀ ದೇವಿ ಆಗಮನ ಆಗಬೇಕು. ಮತ್ತು ಮಕ್ಕಳು ಜೀವನದಲ್ಲಿ ವಿದ್ಯೆ ಚೆನ್ನಾಗಿ ಒಲಿಬೇಕು ಮತ್ತು ಅವರು ಆರೋಗ್ಯವಾಗಿರಬೇಕು. ಮನೆಯಲ್ಲಿರುವಂಥ ಹಿರಿಯರು ಶಾಂತಿ ನೆಮ್ಮದಿಯಿಂದ ಆರೋಗ್ಯವಾಗಿ ಸಂತೋಷವಾಗಿರಬೇಕು. ಎಲ್ಲರೂ ಪ್ರೀತಿ ನೆಮ್ಮದಿಯಿಂದ ಸಹಬಾಳ್ವೆಯಿಂದ ಬಾಳಬೇಕು. ಮತ್ತು ತಾನೇನಾದರೂ ಕೆಲಸ ಅಥವಾ ಬಿಸ್ನೆಸ್ ಮಾಡ್ತಿದ್ರೆ ಅದರಲ್ಲಿ ಅವಳು ಕೂಡ ಯಶಸ್ವಿ ಆಗಬೇಕು ಅನ್ನೋವಂಥ ಕೋರಿಕೆ ಪ್ರತಿದಿನವೂ ಪ್ರತಿ ಹೆಣ್ಮಕ್ಳು ದೇವ್ರ ಮುಂದೆ ಇಡ್ತಾ ಇರ್ತಾರೆ. ಗುರು ಪೌರ್ಣಮಿ ದಿನ ಈ ಸಣ್ಣ ವಿಚಾರನ ಮಾಡೋದ್ರಿಂದ ಆದಷ್ಟು ಬೇಗ ನಮ್ಮ ಎಲ್ಲ ಸಂಕಲ್ಪಗಳು ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಮತ್ತು ಇದನ್ನು ಮಾಡೋದ್ರಿಂದ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ದೂರ ಆಗಿ ಪಾಸಿಟಿವ್ ಎನರ್ಜಿನ ಬರ್ಮಾಡ್ಕೊಳ್ಳೋದಕ್ಕೆ ಈ ಸಣ್ಣ ರಿಚುವಲ್ಲು ಹೆಲ್ಪ್ ಮಾಡುತ್ತೆ. ಸೊ ನಮಗೆ ಬೇಕಾಗಿರೋದು ಬರೀ 2 ವೀಳ್ಯದೆಲೆ, 2 ಕೈ ಹಿಡಿ ಕಲ್ಲುಪ್ಪು ಮತ್ತು 14 ಲವಂಗ. ಗುರು ಪೌರ್ಣಮಿ ದಿನ ಪೂಜೆ ಮುಗಿಸಿದ್ಮೇಲೆ ಹೊಸ್ಲು ಪೂಜೆ ಮಾಡಿಕೊಂಡು ಹೊಸ್ಲಲ್ಲಿ ಎಡಗಡೆ ಮತ್ತು ಬಲಗಡೆ ವೀಳ್ಯದೆಲೆನ ಇಟ್ಟು ಅದ್ರ ಮೇಲೆ ಕಲ್ಲುಪ್ಪು ಒಂದು ಹಿಡಿ ಹಾಕಿ ಒಂದು ನಿಂಬೆ ಹಣ್ಣ ತಗೊಂಡು ನೀವು ಯಾವ ರೀತಿ ಹೊಸ್ಲಿಗೆ ಇಳೆ ತೆಗಿತೀರಲ್ವ ಆ ರೀತಿ ದೃಷ್ಟಿ ತೆಗೆದು ಹೊಸ್ಲ ಮೇಲೆ ನಿಂಬೆ ಹಣ್ಣ ಇಟ್ಟು ಕಟ್ ಮಾಡಿ ಎಡಗೈಯಲ್ಲಿರುವಂಥ ನಿಂಬೆಹಣ್ಣನ್ನ ಬಲಗಡೆ ಮತ್ತು ಬಲಗಡೆ ಇರುವಂಥ ನಿಂಬೆಹಣ್ಣ ಎಡಗಡೆ ಇಟ್ಟು ನಿಂಬೆಹಣ್ಣಲ್ಲಿ 7 ಲವಂಗನ ಚುಚ್ಚಿ ಅದ್ರ ಮೇಲೆ ಕರ್ಪೂರನ ಇಟ್ಟು ಸುಡಬೇಕು. ಈ ರೀತಿ ಸುಡೋದ್ರಿಂದ ಮನೇಲಿರುವಂಥ ಎಲ್ಲ ನೆಗೆಟಿವ್ ಎನರ್ಜಿನೂ ವಾಶೌಟ್ ಆಗಿ
ಪಾಸಿಟಿವ್ ಎನರ್ಜಿನ ಮನೆಗೆ ಅಟ್ರಾಕ್ಟ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ನಮ್ಮ ಎಲ್ಲ ಸಂಕಲ್ಪಗಳು ಆದಷ್ಟು ಬೇಗ ನೆರವೇರೋದಕ್ಕೂ ಇದು ಸಹಾಯ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಪೂಜೆ ಎಲ್ಲ ಮುಗಿದ ಮೇಲೆ ನಾನು 5 ಜನಕ್ಕೆ ಊಟ ಕೊಡಬೇಕು ಇವತ್ತು ಅಂತ ಅಂದ್ಕೊಂಡು ಪ್ರಸಾದನ ರೆಡಿ ಮಾಡ್ಕೊಳ್ತಿದ್ದೆ. ಇವತ್ತು ಅನ್ನದಾನ ಮಾಡೋದು ತುಂಬಾ ಶ್ರೇಷ್ಠ. ಬರೀ ಗುರು ಪೌರ್ಣಮಿ ದಿನ ಮಾತ್ರ ಅಲ್ಲ, ನೀವು ಪ್ರತಿ ಪೌರ್ಣಮಿಗೂ ಕೂಡ ನಿಮ್ಮ ಕೈಯಲ್ಲಾದಷ್ಟು ಜನಕ್ಕೆ ಅನ್ನದಾನ ಅಥವಾ ಧಾನ್ಯದಾನ ಅಥವಾ ಧನದಾನ ಕೂಡ ಮಾಡ್ಬೋದು. ನಿಮ್ಮ ಕೈಯಲ್ಲಾದಷ್ಟು ಶಕ್ತಿಯಾನುಸಾರ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿ. ಮತ್ತು ಪ್ರತಿ ಪೌರ್ಣಮಿ ದಿನ ಮೂನ್ ವಾಟರ್ ಬಗ್ಗೆ ನಾನು ಪ್ರೀವಿಯಸ್ ವ್ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ಗಾಜಿನ ಗ್ಲಾಸಲ್ಲಿ ಅಥವಾ ಬಾಟಲಲ್ಲಿ ಕುಡಿಯೋ ನೀರನ್ನ ತುಂಬಿಟ್ಬಿಟ್ಟು ಚಂದ್ರನ ಬೆಳಕು ಬರೋ ಅಂಥ ಜಾಗದಲ್ಲಿ ಇಡಬೇಕು. ಸೊ ಅದನ್ನು ತೆಗೆದು ನಾವು ಬೆಳಗ್ಗೆ ಅದನ್ನು ಸೇವಿಸೋದ್ರಿಂದ ನಮಗೆ ತುಂಬಾ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ನಮ್ಮ ಮೈಯಲ್ಲಿರೋ ಅಂಥ ಭಾರನ ಮತ್ತು ಮನಸ್ಸಲ್ಲಿರೋ ಅಂಥ ಭಾರ ಆಲೋಚನೆಗಳನ್ನ ಇಳಿಸೋದಕ್ಕೆ ಇದು ಸಹಾಯ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಗುರು ಪೌರ್ಣಮಿನ ವ್ಯಾಸ ಪೌರ್ಣಮಿ ಅಂತ ಕೂಡ ಕರೀತಾರೆ. ವೇದಗಳನ್ನ 4 ಭಾಗಗಳಾಗಿ ವಿಂಗಡಿಸಿ 18 ಪುರಾಣಗಳು, ಮಹಾಭಾರತ ಮತ್ತು ಬ್ರಹ್ಮಸೂತ್ರಗಳನ್ನ ರಚಿಸಿರೋ ಅಂಥ ಮಹರ್ಷಿ ವೇದವ್ಯಾಸರು ಹುಟ್ಟಿರೋ ಅಂಥ ದಿನ ಇದು. ಸನಾತನ ಸಂಸ್ಕೃತಿಯಲ್ಲಿ ವೇದವ್ಯಾಸರನ್ನ ಜಗತ್ತಿನ ಪ್ರಥಮ ಗುರು ಅಂದರೆ ಆದಿಗುರು ಅಂತ ಪೂಜಿಸ್ತಾ ಇದ್ರು. ಡೆಫಿನೆಟ್ಲಿ ನಮಗೆಲ್ಲ ಮಹಾಭಾರತನ ಪರಿಚಯ ಇರೋ ಅಂಥ ಇವರು ಪ್ರಥಮ ಗುರುನೇ ಆಗಿರಬೇಕು. ಆದರೆ ಪ್ರತಿಯೊಂದು ಮನುಷ್ಯನಿಗೂ ಪ್ರಥಮ ಗುರು ಅಂದರೆ ಆದಿಗುರು ಯಾರು ಅಂತ ಹೇಳಿದ್ರೆ ತಾಯಿ ಅಂತಲೇ ನಾನು ಹೇಳ್ತೀನಿ. ಯಾಕೆ ಅಂದರೆ ಒಂದು ಪದದಿಂದ ಹಿಡಿದು ಪ್ರತಿಯೊಂದು ವಿಷಯನೂ ನಾವು ಪ್ರಪಂಚಕ್ಕೆ ಬಂದ ಮೇಲೆ ನಮಗೆ ಇಂಟ್ರಡ್ಯೂಸ್ ಮಾಡಿರೋದು ನಮ್ಮ ತಾಯಿಯಂದರೆ ಆಗಿರ್ತಾರೆ. ಆದ್ದರಿಂದ ಇವತ್ತಿನ ದಿನ ನಮ್ಮ ಜನ್ಮಕರ್ತರಾಗಿರುವಂಥ ತಾಯಿ ಆಗಿರಲಿ ಅಥವಾ ತಂದೆ ಆಗಿರಲಿ ಅವ್ರ ಆಶೀರ್ವಾದ ಪಡ್ಕೊಳ್ಳೋದು ತುಂಬಾ ಮಹತ್ವ. ಯಾಕೆ ಅಂತ ಹೇಳಿದ್ರೆ ಅವರಿಲ್ಲ ಅಂದರೆ ನಾವು ಈ ಜಗತ್ತಿನಲ್ಲಿ ಇವತ್ತು ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದರಿಂದ ಅಮ್ಮನಿಗೆ ನಾನು ದಕ್ಷಿಣೆ ಕೊಟ್ಟು ನಾನು ಚಿನ್ನು ಆಶೀರ್ವಾದ ತಗೊಂಡ್ವಿ. ಇನ್ನು ಅಪ್ಪ ಅಮ್ಮಂಗೆ ಬೆಳಗ್ಗೆನೇ 4 ಗಂಟೆಗೆ ಮೆಸೇಜ್ ಮಾಡಿ ಮತ್ತು ಫೋನಲ್ಲೇ ಆಶೀರ್ವಾದ ತಗೊಂಡೆ. ಇನ್ನು ಮಂತ್ ಎಂಡ್ ಆಗಿದ್ದರಿಂದ ವರ್ಕ್ ಸ್ಟ್ರೆಸ್ಸು ತುಂಬಾ ಜಾಸ್ತಿ ಇತ್ತು. ಇವತ್ತು ಪೂಜೆನೂ ಅಷ್ಟೇ ಬೇಗ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ತಗೊಂಡು ಬೇಗ ಬಂದು ಲಾಗಿನ್ ಆಗಬೇಕಾಗಿತ್ತು. ಸೊ ಅದರಿಂದ ಮನೆ ಹತ್ರಕ್ಕೂ ಹೋಗೋಕ್ಕಾಗಲಿಲ್ಲ. ಇನ್ನು ಮನೇಲಿ ಪೂಜೆ ಮುಗಿಸ್ಕೊಂಡು ಮನೆ ಹತ್ರನೇ ಇರೋ ಅಂಥ ಬಾಬಾ ದೇವಸ್ಥಾನಕ್ಕೆ ಹೋಗಿದ್ವಿ. ವಾವ್, ಸೀರಿಯಸ್ಲಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಬಾಬಾ ಮುಖದಲ್ಲಿರೋವಂಥ ಕಳೆ ಇದೆಯಲ್ಲ, ನೋಡಿದಾಗ ಒಂಥರ ಮನಸ್ಸು ತುಂಬಿ ಬರುತ್ತೆ. ದೇವರ ಆಶೀರ್ವಾದ ತಗೊಂಡು ಹೊರಗಡೆ ಬಂದಿದ್ದ ತಕ್ಷಣ ಸತ್ಯನಾರಾಯಣ ಪೂಜೆ ಮಾಡಿದ್ರಂತೆ. ಸೊ ಅದ್ರ ಪ್ರಸಾದ ಕೂಡ ನಮಗೆ ಸಿಕ್ತು. ಬೆಳಗ್ಗೆನೇ ಬೇಗ ಹೋಗಿದ್ರಿಂದ ಸತ್ಯನಾರಾಯಣನ ಆಶೀರ್ವಾದ ಕೂಡ ಸಿಕ್ತಲ್ಲ ಅಂತ ಒಂಥರ ಖುಷಿ ಆಯಿತು. ಮತ್ತು ಪ್ರಸಾದ ಕೂಡ ಅಲ್ಲೇ ಅರೇಂಜ್ ಮಾಡಿದ್ರು. ಪ್ರಸಾದ ಸೇವಿಸ್ಕೊಂಡು ಹಾಗೆ ಹೊರಗಡೆ ಬಂದರೆ ಸ್ಟಾಲ್ಸ್ ಎಲ್ಲ ಅರೇಂಜ್ ಮಾಡಿದ್ರು. ಸುಮ್ಮನೆ ಹಂಗೆ ನಮ್ಮ ಪುಟಾಣಿನ ಕಾಲು ಎಳಿಬೇಕು ಅಂತ ಹೇಳಿ ಅವನು ಅದು ಇದು ಕೇಳ್ತಿದ್ನಲ್ಲ, ಕಿಸಿ ಕೊಟ್ಟರೆ ಈಸ್ಕೊಡ್ತೀನಿ ಅಂತ ಹೇಳಿ ಯಾಮಾರಿಸ್ತಿದ್ದೆ. ಸೊ ಅದಾದಮೇಲೆ ಹಾಗೆ ಸ್ವಲ್ಪ ಅಲ್ಲೆಲ್ಲ ನೋಡಿಕೊಂಡು ಪಕ್ಕದಲ್ಲೇ ಇರೋ ಅಂಥ ಆಂಜನೇಯನ ದೇವಸ್ಥಾನಕ್ಕೆ ಕೂಡ ಹೋಗಿ ಅಶ್ವತ್ಥ ಕಟ್ಟೆಗೆ ಇವತ್ತು ಪ್ರದಕ್ಷಿಣೆ ಹಾಕೋದು ತುಂಬಾ ಶ್ರೇಷ್ಠ. ಸೊ ಅಲ್ಲಿ ಕೂಡ ಪ್ರದಕ್ಷಿಣೆ ಹಾಕ್ಕೊಂಡು ಅಲ್ಲೇ ರಾಘವೇಂದ್ರ ಸ್ವಾಮಿಗಳು ಕೂಡ ಇದ್ದಾರೆ. ಸೊ ಅವರ ಆಶೀರ್ವಾದ ತಗೊಂಡು ಇವತ್ತು 210 ಗ್ರಾಮು ಕಡಲೆಕಾಳು ಕೊಡೋದು ತುಂಬಾ ಶ್ರೇಷ್ಠ. ಅದನ್ನು ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಹಾಗೆ ಮನೆಗೆ ವಾಪಸ್ ಆಗ್ತಿದ್ವಿ. ಸೊ ಊಟನೆಲ್ಲ ಪ್ಯಾಕ್ ಮಾಡಿ ತಗೊಂಡು ಹೋಗಿದ್ವಿ ಅಲ್ವಾ. ಅಂದವೇ ನನಗೆ ಪೌರ ಕಾರ್ಮಿಕರು ಕಾಣಿಸಿದ್ರು. ಸೊ ಅವ್ರಿಗೇನೆ ನಾನು ಇವತ್ತು ಅನ್ನದಾನ ಮಾಡಿಬಿಡೋಣ ಅಂತ ಹೇಳಿ ಅವ್ರಿಗೆ ಊಟ ಕೊಟ್ಟೆ. ತುಂಬಾ ಸಂತೋಷದಿಂದ ಸ್ವೀಕಾರ ಮಾಡಿದ್ರು. ಸಖತ್ ಖುಷಿ ಆಯಿತು. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ನಾನು ಯಾವ ರೀತಿ ಗುರು ಪೌರ್ಣಮಿನ ಆಚರಣೆ ಮಾಡಿದೆ ಅನ್ನೋದನ್ನು. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.